ಓವರಾಲ್ ಆಗಿ ನಟ ದರ್ಶನ್ಗೆ ಇನ್ನೂ 1 ವರ್ಷಗಳ ಕಾಲ ನೋ ಬೇಲ್, ಓನ್ಲಿ ಜೈಲ್. ಕಾರಣ ಏನು? ದರ್ಶನ್ ಕೊಟ್ಟಂತಹ ಒಂದು ರೀಸನ್ಸ್ಗಳಿದೆಯಲ್ಲ ಬೇಲ್ಗೆ, ಅದ್ಯಾವುದು ಕೂಡ ಸ್ಟ್ರಾಂಗ್ ಆಗಿರಲಿಲ್ಲ ಅನ್ನೋದು. ಸಹ ಕೈದಿಗಳು ನನಗೆ ಚಿತ್ರಹಿಂಸೆ ಕೊಡ್ತಾರೆ, ನನ್ನನ್ನು ಅಪರಾಧಿ ಥರ ನೋಡ್ತಾರೆ, ಜೈಲಿನಲ್ಲಿ ವ್ಯವಸ್ಥೆಗಳು ಸರಿಯಿಲ್ಲ, ಬೇರೆಯವ್ರಿಗೆಲ್ಲ ಸ್ವಲ್ಪ ಲಿಬ್ರಲ್ ಆಗಿ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ, ನಮ್ಗೆ ಅದು ಯಾವ ವ್ಯವಸ್ಥೆಯೂ ಕೂಡ ಇಲ್ಲ. ಇದ್ಯಾವುದು ಕೂಡ ಬೇಲ್ಗೆ ಪರಿಗಣನೆಗೆ ಬರಲೇ ಇಲ್ಲ. ಸುಪ್ರೀಂ ಕೋರ್ಟ್ ಹಂಗೆ ಸರಾಸಗಟಾಗೆ ತಳ್ಳ ಹಾಕ್ಬಿಡ್ತು. ಓನ್ಲಿ ರೀಸನ್ ಸ್ಟ್ರಾಂಗ್ ಆಗಿಲ್ಲ. ಜೊತೆಗೆ ಅವ್ರು ಕೊಟ್ಟಿರುವಂಥ ರೀಸನ್ನಲ್ಲಿ ಬೇಲ್ ಕೊಡುವಂಥ ಒಂದು ಇಂಟೆನ್ಷನಲ್ಲಿ ಅವ್ರು ಕೊಟ್ಟಿರುವಂಥ ರೀಸನ್ ಅಂತಲೂ ಅನ್ನಿಸ್ಲಿಲ್ಲ. ಅವ್ರು ಹೇಳಿರೋದು ಇಷ್ಟೇ, ಪ್ರಕರಣದ ಒಂದು ವಿಚಾರಣೆಯನ್ನು ಆದಷ್ಟು ಬೇಗ ಮುಗಿಸಿ ಅಂದರೆ ಕೋರ್ಟ್ನ ಟ್ರಯಲನ್ನು ಮುಗಿಸಿ, ಅದು 1 ವರ್ಷಗಳ ಕಾಲ. 1 ವರ್ಷ ಆದ ನಂತರ ಪರಿಶೀಲನೆ ಮಾಡೋಣ ಮತ್ತೆ ಅಂತ. ಕೊಲೆ ಸಾರಥಿಗೆ ಪ್ರಪನ ಅಗ್ರಹಾರವೇ ಫಿಕ್ಸ್. ಇನ್ನೂ 1 ವರ್ಷಗಳ ಕಾಲ ದರ್ಶನ್ಗೆ ಜಾಮೀನು ಇಲ್ಲ. ಬೇಲ್ ನಿರೀಕ್ಷೆಯಲ್ಲಿದ್ದ ಕಾಟೇರನಿಗೆ ಬಿಗ್ ಶಾಕ್. ಮೇ 15, 2027 ಡೇಟ್ ನೆನ್ಪಿಟ್ಕೊಂಬಿಡಿ. ಅಲ್ಲಿ ತನಕನೂ ಪ್ರಪನ ಅಗ್ರಹಾರವೇ ದರ್ಶನ್ಗೆ ಫಿಕ್ಸ್. ದರ್ಶನ್ ಹೇಳಿದಂತಹ ಒಂದಷ್ಟು ಆರೋಪಗಳಿಗೆ ಮನ್ನಣೆ ಸಿಕ್ಕಲಿಲ್ಲ. ವಿಚಾರಣೆ ನಡೆಸಕ್ಕಷ್ಟೇ ಡೆಡ್ಲೈನ್ ಕೊಟ್ಟಿರೋದು ಕೋರ್ಟ್. 1 ವರ್ಷದ ಒಳಗಡೆ ವಿಚಾರಣೆಯನ್ನ ಮಾಡಿ ಮುಗಿಸಿ ಅಂತ ಸುಪ್ರೀಂ ಸೂಚನೆ ಕೊಟ್ಟಿದೆ. 1 ವರ್ಷದಲ್ಲಿ ವಿಚಾರಣೆ ಮುಗಿಲಿಲ್ಲ ಅಂತಂದ್ರೆ ಆಮೇಲೆ ಅರ್ಜಿಯ ಪರಿಶೀಲನೆ ಮಾಡೋಣ. ಬಹುತೇಕ ವಿಚಾರಣೆ ಮುಗಿಯದೇ ಇದ್ರೆ ಆಗ ನೋಡೋಣ. ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಇಯರ್ 2027 ಮೇ ತಿಂಗಳು ಅಲ್ಲಿಯ ತನಕವೂ ಕೂಡ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬೇಕು, ಬೇರೆ ದಾರಿನೇ ಇಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಸೂಚನೆ ಮೇ 15, 2027 ಡೇಟನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡಿ. ಅಲ್ಲಿ ತನಕವೂ ಕೂಡ ದರ್ಶನ್ಗೆ ಬೇಲ್ ಸಿಗೋದಿಲ್ಲ. ಅಲ್ಲಿ ತನಕನೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇರಲೇಬೇಕು. ಕೊಟ್ಟಿರುವಂಥ ರೀಸನ್, ನಾನು ಹೇಳ್ತಾ ಇದ್ದೆ, ಕೊಟ್ಟಿರುವಂಥ ರೀಸನ್ ಏನಾದರೂ ಸ್ಟ್ರಾಂಗ್ ಇದ್ದಿದ್ದರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಸಿಹಿ ಸುದ್ದಿ ದರ್ಶನ್ಗೆ ಸಿಗ್ತಾ ಇತ್ತೇನು. ಆದರೆ ಎಲ್ಲಿ ಮತ್ತೆ ಇಲ್ಲದೇ ಇರೋ, ಈ ಹಿಂದೆ ಇತ್ತಲ್ಲ, ಬೆನ್ನು ನೋವು ಇತ್ತು, ಲಕ್ವಾ ಹೊಡೆದು ಬಿಡುತ್ತೆ, ಹಾಗೆ ಹೀಗೆ ಅಂತೇಳಿ ಒಂದು ಸ್ಟ್ರಾಂಗ್ ರೀಸನ್ ಕೊಟ್ಟಿದ್ರು. ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿದ ಕೋರ್ಟು ಅವ್ರಿಗೆ ಬೇಲ್ ಕೂಡ ಸ್ಯಾಂಕ್ಷನ್ ಮಾಡ್ತು, ಇಂಟರ್ನ್ ಬೇಲು, ಮೆಡಿಕಲ್ ಬೇಲು ಅಂತೇಳಿ. ಅದಾದಮೇಲೆ ಫುಲ್ ಟರ್ಮ್ ಬೇಲ್ ಕೂಡ ಸಿಕ್ತು. ಚಿಕಿತ್ಸೆ ಪಡ್ಕೊಳ್ತಾರೆ ಅನ್ನೋದಾದರೆ ಜಸ್ಟ್ ಬರೀ ಅದನ್ನು ಚೆಕಪ್ ಮಾಡಿಸಿದ್ದು ಬಿಟ್ಟರೆ ಯಾವುದೇ ರೀತಿಯಾದಂಥ ಶಸ್ತ್ರಚಿಕಿತ್ಸೆಗಳು ಆಗಲಿಲ್ಲ. ಬೇಡ ಅಂದ್ರಂತೆ, ಶಸ್ತ್ರಚಿಕಿತ್ಸೆ ಏನು ಅಗತ್ಯ ಇಲ್ಲ ಅಂದ್ರಂತೆ ಬೇಲ್ ತಗೊಂಡು ಹೊರಗಡೆ ಹೋದ್ಮೇಲೆ. ಅದಾದ ನಂತರ ಯಾವಾಗ ಶಸ್ತ್ರಚಿಕಿತ್ಸೆ ಏನು ಅಗತ್ಯ ಇಲ್ಲ ಅಂದಮೇಲೆ ಆ ಗ್ಯಾಪ್ನಲ್ಲಿ ದರ್ಶನ್ಗೆ ಫುಲ್ ಟರ್ಮ್ ಬೇಲ್ ಸಿಗುತ್ತೆ. ಅದಾದಮೇಲೆ ಅವರು ಫಾರ್ಮ್ ಹೌಸ್ಗೆ ಹೋಗ್ತಾರೆ, ಆರಾಮಾಗಿ ಅವರು ಪಾಪ ಆ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾರೆ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಎಲ್ಲವೂ ಕೂಡ ಆಯಿತು. ಅದೇ ಗ್ಯಾಪ್ನಲ್ಲಿ ಅವರು ಸೈನ್ ಮಾಡಿದಂತಹ ಮೂವಿಯ ಚಿತ್ರೀಕರಣ ಇನ್ನೂ ಬಾಕಿ ಇರೋದು ಗೊತ್ತಾದಾಗ ಅದನ್ನು ಹೆಂಗಾದರೂ ಮಾಡಿ ಶೂಟಿಂಗ್ ಮುಗಿಸ್ಬೇಕು ಅಂಥೇಳಿ ಕಾರ್ಯಪ್ರವೃತ್ತರಾಗ್ತಾರೆ. ಆದರೆ ಯಾವುದೋ ಒಂದು ಸಾಂಗುಗೋಸ್ಕರ ಫಾರಿನ್ಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅದನ್ನು ಕೂಡ ಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಸ್ತಾರೆ. ಹೀಗೆ ಶೂಟಿಂಗ್ ಇದೆ, ಒಂದು ಸಾಂಗ್ ಇದೆ, ಫಾರಿನ್ಗೆ ಹೋಗಲೇಬೇಕು, ಅದೊಂದಕ್ಕೆ ಮಾತ್ರ ಅನುವು ಮಾಡಿಕೊಟ್ಬಿಡಿ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರನ್ನೂ ಕೂಡ ನಾವು ನೋಡಬೇಕು, ಸಾವಿರಾರು ಜನ ಆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲರೂ ಹೊಟ್ಟೆಪಾಡು. ಆ ಸಿನಿಮಾ ಏನಾದರೂ ರಿಲೀಸ್ ಆಯಿತು ಅಂತಂದರೆ ಅಟ್ಲೀಸ್ಟ್ ಅವರುಗಳಿಗೆ ಏನೋ ಸಮಾಧಾನ ಆಗುತ್ತೆ, ಇಲ್ಲ ಅಂತಂದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಹೀಗೆಲ್ಲ ರೀಸನ್ ಕೊಟ್ಟು ಅವರು ಶೂಟಿಂಗ್ ಹೋಗಿದ್ರು. ಹೇಳ್ತೀನಿ ಆ ಕತೆ ಮತ್ತೆ.